ಅಂದ್ರೆ ಏನಂತಾರೆ ತುಂಬಾ ಜನ ಏನ್ ಅನ್ಕೋತಾನೆ ಸ್ಟೋನು ಹೇಗೆ ವರ್ಕ್ ಆಗುತ್ತೆ ನಮಗೆ ಹೆಂಗೆ ಇದಾಗುತ್ತೆ ಅಂತ ಯೂಸ್ ಮಾಡದಿರೋ ಅನ್ಕೊಂತಾರೆ. ಬಟ್ ಆದ್ರೆ ಹೌದು ಯೂಸ್ ಮಾಡಿ ಒಂದ್ಸರಿ ಅದರಿಂದ ಪಾಸಿಟಿವ್ ರಿಸಲ್ಟ್ ತಗೊಂಡಿರ್ತಾರಲ್ಲ ಅವರಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಒಂದು ಟ್ರೈ ಮಾಡ್ಬೋದು ಅಲ್ವಾ? ಹೌದು. ಇವಾಗ ಸ್ಟೋನು ಅಂತ ಹೇಳ್ತಾರೆ, ಆಗಿನ ಮಹಾರಾಜರೆಲ್ಲರೂ ಈ ಒಂದು ಮುತ್ತು ರತ್ನಗಳನ್ನ ದಾನವಾಗಿ ಕೊಡ್ತಾ ಇದ್ರು. ಏನಕ್ಕೆ ಕೊಡ್ತಾ ಇದ್ರು ಅಂತಂದ್ರೆ ಅದ್ರ ಅಷ್ಟು ಪಾಸಿಟಿವ್ ಇರುತ್ತೆ. ಇವಾಗ ಮಹಾರಾಜರ ಮನೆಗಳಲ್ಲೆಲ್ಲ ನೀವು ಹುಡುಕಿದ್ರೆ ದುಡ್ಡು ಕಾಸು ಇವಾಗಿನ ಸಿಕ್ಕೋ ತರ ದುಡ್ಡು ಕಾಸೆಲ್ಲ ಏನೂ ಸಿಗ್ತಾ ಇರ್ಲಿಲ್ಲ. ಈ ಮುತ್ತು ರತ್ನಗಳು ಹವಳಗಳು ಇದನ್ನೆಲ್ಲನೂ ಕೂಡ ಅವ್ರ ಮನೇಲಿ ಇರೋದಕ್ಕೆ ಅವರು ಮಹಾರಾಜರಾಗಿದ್ರು. ಅಂಡ್ ಅವ್ರು ಯೂಸ್ ಮಾಡೋದು ಕೂಡ ಅದೇ ಆಗಿರುತ್ತೆ. ಅವರು ಏನೇ ಒಂದು ಗೋಲ್ಡ್ ಜ್ಯುವೆಲರಿ ಹಾಕೊಂಡ್ರು ಅದ್ರಲ್ಲಿ ಮುತ್ತು ರತ್ನ, ಯಾಕಂದ್ರೆ ಅದಕ್ಕೆ ಅಷ್ಟು ಪಾಸಿಟಿವ್ ಇರುತ್ತೆ. ಅಷ್ಟು ಪಾಸಿಟಿವ್ ಇರೋದಕ್ಕೆ ತಾನೇ ಅವ್ರು ಆ ರೀತಿ ರಾಜ್ಯವನ್ನ ಆಳಿರ್ತಾರೆ. ಅದೇ ರೀತಿ ಇವಾಗೂ ಅಷ್ಟೇ ನೋಡಿ, ದೊಡ್ಡ ದೊಡ್ಡ ನೀವು ಹೋಟ್ಲಲ್ಲಿ ನೋಡಿ ಅಥವಾ ದೊಡ್ಡ ದೊಡ್ಡ ಮನೆಗಳಲ್ಲಿ ನೋಡಿ, ಇವಾಗೆಲ್ಲ ಏನಾಗುತ್ತೆ, ಈ ಶೋ ಪೀಸ್ ಅವಾಗೆಲ್ಲ ಮುತ್ತು ರತ್ನ ಹವಳಗಳನ್ನ ಚೆಲ್ಲಾಡ್ತಿದ್ರು ಜನರಿಗೆ ದಾನವ. ಅದಕ್ಕೆ ಅಷ್ಟು ಪಾಸಿಟಿವ್ ಇರೋದಕ್ಕೆ ಅದನ್ನ ಯೂಸ್ ಮಾಡ್ತಿದ್ರು. ಅದೇ ಇವಾಗ ಏನಾಗಿದೆ, ಅದನ್ನ ಶೋ ಪೀಸ್ ರೂಪದಲ್ಲಿ ಎಲ್ಲರೂ ಒಂದೊಂದು ಹೋಟ್ಲಲ್ಲಿ ಆಗಿರ್ಬೋದು, ರೆಸಾರ್ಟ್ಗಳಲ್ಲಾಗಿರ್ಬೋದು ನೀವು ನೋಡಿರ್ತೀರ, ಅಲ್ಲೆಲ್ಲ ಇಟ್ಟಿರ್ತಾರೆ. ಅದು ನಾವು ನೋಡಿದಾಗ ನಾವೇನು ಅನ್ಕೋತೀವಿ, ಅದು ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಒಂದೊಂದು ಸ್ಟೋನ್ ಆಗಿರುತ್ತೆ. ಸೊ ಅದನ್ನು ತಂದು ನೀವು ಮನೇಲಿ ಇಟ್ಕೊಂಡಾಗ ಅದ್ರ ಏನಕ್ಕೆ ಒಂದು ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಅಲ್ಲೆಲ್ಲೋ ಒಂದು ಕಡೆ ಒಂದು ನಿಮಗೆ ಅಟ್ರಾಕ್ಟ್ ಆಗುತ್ತೆ, ಏನೋ ಇದು ಸ್ಟೋನು, ಇದು ಏನು ಗೊತ್ತಾಗ್ತಿಲ್ಲ ಅಂತಿರುತ್ತೆ. ಬಟ್ ಅದು ಕೂಡ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಆಗಿರುತ್ತೆ. ಅದಕ್ಕೆ ಅವ್ರು ಅಷ್ಟು ರಿಚ್ ಆಗಿರ್ತಾರೆ. ಅಷ್ಟು ದೊಡ್ಡ ಹೋಟ್ಲು ನಡೆಸಬೇಕು ಅಂತಂದರೆ ಅವ್ರು ಚೆನ್ನಾಗಿರ್ಬೇಕು ತಾನೆ, ಅವ್ರಿಗೆ ರನ್ ಅಪ್ ಆಗಬೇಕು ತಾನೆ, ಅವ್ರು ಅದರಲ್ಲಿ ದುಡಿತಾ ಇರಬೇಕು ತಾನೆ. ಏನಕ್ಕೆ ಅಂದರೆ ಆ ಒಂದು ಸ್ಟೋನಿನ ಪಾಸಿಟಿವ್ ಅಲ್ಲಿರುತ್ತೆ, ಆ ಸ್ಟೋನಿನ ವೈಬ್ರೇಷನ್ ಅಲ್ಲಿರುತ್ತೆ. ಹಾಗಾಗಿ ಅದು ನಮಗೆ ಗೊತ್ತಾಗಲ್ಲ, ಏನೋ ಇದು ಶೋ ಪೀಸ್ ಅನ್ಕೋತೀವಿ, ಆದರೆ ಅದು ಶೋ ಪೀಸ್ ಆಗಿರಲ್ಲ. ಅದು ಇವಾಗ ಮುಖ್ಯವಾಗಿ ಬೇಕಾಗಿರೋಂಥ ಸ್ಟೋನ್ನ ಅಲ್ಲಿ ಇಟ್ಕೊಂಡಾಗ ಅವರು ತುಂಬ ಚೆನ್ನಾಗಿ ಅಂತ ಹೋಟ್ಲು ನಡ್ಸೋಕ್ಕೆ ಶಕ್ತಿ ಇರುತ್ತೆ ಅವ್ರಿಗೆ. ಸುಮ್ಮನೆ ಇವಾಗ ಒಂದು ಹೋಟ್ಲು ಮಾಡಿಬಿಟ್ಟು ನಮಗೆ ನಡ್ಸೋಕ್ಕೆ ಆಗಲ್ಲ ಅಂತಂದರೆ ಎಲ್ಲಿರೋಕ್ಕಾಗತ್ತೆ? ಆ ರೀತಿ ಸ್ಟೋನ್ಗೂ ಕೂಡ ತುಂಬ ಪಾಸಿಟಿವ್ ಇದೆ. ಇವಾಗ ನೋಡಿ, ಕಲ್ಲು ಅಂತ ಹೇಳ್ತೀವಿ, ಆ ಕಲ್ಲನ್ನು ಕೆತ್ತಿ ಅದಕ್ಕೊಂದು ಶಕ್ತಿ ತುಂಬಿ ದೇವಸ್ಥಾನದಲ್ಲಿ ಇಟ್ಟಾಗ ಅದೇ ಕಲ್ಲಿಗೆ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಲ್ವಾ? ಅದೇ ಕಲ್ಲನ್ನ ತಂದು ಮನೇಲಿ ಇಟ್ಕೊಳ್ಳಿ, ನೀವು ಅದಕ್ಕೇನು ರೂಪ ಕೊಡಬೇಡಿ, ಬಟ್ ಅದೇ ದೇವ್ರಲ್ವಾ ಅದು. ಅದೇ ಕಲ್ಲನ್ನ ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಇಟ್ಕೊಂಡಾಗ ನಿಮ್ಮ ಮನೆ ಪಾಸಿಟಿವ್ ನೋಡಿ. ನಿಮ್ಮ ಮನೇಲಿ ಎನಿ ಪ್ರಾಬ್ಲಮ್ ಇರ್ಬೋದು, ಎಂಥ ಪ್ರಾಬ್ಲಮ್ ಇದ್ರೂ ನೀವು ಅದರಿಂದ ಹೊರಗಡೆ ಬರ್ತೀರಾ. ಸೊ ಹಾಗಾಗಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಸುಮಾರು ತಿಂಗಳಿಂದ ವರ್ಷಗಳಿಂದ, ಯಾಕಂದರೆ ರಾಹು ಕೇತು ಬದಲಾವಣೆ, ಗುರು ಬದಲಾವಣೆಯಿಂದ ಆಲ್ರೆಡಿ ವೃಶ್ಚಿಕ ರಾಶಿಯವರು ಬಿದ್ರು ನೆಲಕ್ಕೆ ಅಂತಲೇ ಅರ್ಥ. ಸೊ ಹಾಗಾಗಿ ವೃಶ್ಚಿಕ ರಾಶಿಯವರು ಈ ಬರ್ತಾ ಇರೋ ಒಂದು ಒಳ್ಳೆ ಟೈಮ್ಗೆ ಖಂಡಿತವಾಗ್ಲೂ ನೀವು ಗುರುವಿನ ಒಂದು ಸ್ಟೋನು, ಗುರುವಿನ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿ ಖಂಡಿತ ಎಲ್ಲ ಒಂದು ಕಡೆ ನಿಮಗೆ ಆ ಟೈಮ್ನ ಕೂಡ ನಿಮಗೆ ಪಾಸಿಟಿವ್ ಮಾಡುತ್ತೆ. ಆ ಟೈಮು ಯುಟಿಲೈಸ್ ಆಗುತ್ತೆ ನಿಮಗೆ. ಆ ಟೈಮಲ್ಲಿ ನೀವೆಲ್ಲೋ ಒಂದು ಕಡೆ ಹೊರಗಡೆ ಬರ್ತೀರಾ, ನಿಮ್ಮ ಕಷ್ಟದಿಂದ ಹೊರಗಡೆ ಬರ್ತೀರಾ. ಮತ್ತೆ ಗುರು ವಾಪಸ್ ಹೋಗೋದು ಮುಖ್ಯ ಅಲ್ಲ, ಬರ್ತಾ ಇರೋದನ್ನ ನಾವು ಹೇಗೆ ಸ್ವೀಕಾರ ಮಾಡ್ಕೊಳ್ಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಸೊ ಅದನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಖಂಡಿತವಾಗ್ಲೂ ಇವಾಗಿಂದನೇ ಯಾರೆಲ್ಲ ವೃಶ್ಚಿಕ ರಾಶಿಯವರಿದ್ದೀರಾ ಅವರು ಪರಿಹಾರ ಮಾಡ್ಕೊಳ್ತಾ ಬನ್ನಿ. ಜೊತೆಗೆ ನೋಡಿ, ನಿಮಗೆ ಕುಜ ಅಂತ ಹೇಳಿದೆ, ರಿಯಲ್ ಎಸ್ಟೇಟ್ ಯಾರು ಮಾಡ್ತಾ ಇದ್ದೀರಾ, ಮನೆ ಕಟ್ಟೋರು ಅರ್ಧಂಬರ್ಧ ಮನೆ ನಿಂತೋಗಿರುತ್ತೆ, ಮನೆ ಕಟ್ಟಿರ್ತೀರಾ, ಮನೆಗೆ ಗುರುಪ್ರವೇಶ ಮಾಡೋಕ್ಕಾಗಿರಲ್ಲ, ಆ ಮನೇಲಿ ಹೋಗಿ ವಾಸ ಮಾಡೋಕ್ಕೆ ಆಗಿರಲ್ಲ. ಕೆಲವರೆಲ್ಲ ತುಂಬ ಚೆನ್ನಾಗಿ ಮನೆ ಕಟ್ಟಿರ್ತಾರೆ, ಏನೋ ಪ್ರಾಬ್ಲಮಿಂದ ಆ ಮನೆಗೆ ಹೋಗಿ ಅವ್ರು ಇರೋವಂಥ ಅದೃಷ್ಟನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಅವ್ರ ಕನಸಿಗೆ ತಕ್ಕನಾಗಿ ಮನೆ ಕಟ್ಕೊಂಡಿರ್ತಾರೆ, ಅಲ್ಲಿ ಇರೋಕ್ಕೆ ಕೂಡ ಅವಕಾಶ ಆಗಲ್ಲ. ಏನಕ್ಕೆ ಅಂದರೆ ಈ ಪ್ರಾಬ್ಲಮಿಂದ ಮನೆಗೆ ಹೋಗೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಮನೆ ಕಟ್ಕೊಂಡು ತುಂಬ ಜನ ನಾನು ಕೇಳಿದ್ದೀನಿ, ನಮ್ಮ ಹತ್ರ ಕೂಡ ಬಂದಿದ್ದಾರೆ, ಹೇಳಿದ್ದಾರೆ. ಸೊ ಆ ಮನೆಯಿಂದ ನೀವು ಈ ಅಡೆತಡೆಗಳನ್ನ ನೀವು ಕಂಪ್ಲೀಟ್ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನಿಮ್ಮ ರಾಶಿಯಾಧಿಪತಿ ಕುಜನ ಒಂದು ಸ್ಟೋನು, ಒಂದು ಬ್ರೇಸ್ಲೆಟು, ಅದನ್ನು ಯೂಸ್ ಮಾಡಿ. ಅದನ್ನು ಯೂಸ್ ಮಾಡಿದಾಗ ಖಂಡಿತ ನೀವು ಈ ಮನೆ ಕಟ್ಟಿದಾಗ, ಮನೆ ಗುರುಪ್ರವೇಶ ಆಗದಿರೋ ಇರೋದು, ಮನೆ ಅರ್ಧಂಬರ್ಧ ನಿಂತೋಗಿರೋದಾಗಿರ್ಬೋದು, ಅಥವಾ ಒಂದು ಪ್ರಾಪರ್ಟಿ ತೊಗೊಂಡು ಅದನ್ನು ರಿಜಿಸ್ಟ್ರು ಮಾಡ್ಕೊಳಕ್ಕಾಗದೇ ಇರೋವಂಥ ಟೈಮ್ ಆಗಿರ್ಬೋದು, ಇವೆಲ್ಲದಿಂದ ಹೊರಗಡೆ ಬರ್ತೀರಾ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನನ್ನು ತೊಗೊಳ್ಳಿ. ಇದೆಲ್ಲ ಬಿಟ್ಟು ನಿಮ್ಮದು ವೃಶ್ಚಿಕ ರಾಶಿನೇ ಆಗಿರುತ್ತೆ. ಏನೋ ನಮ್ಮ ಟೈಮು, ನಮ್ಮ ದಶಾಭುಕ್ತಿ, ಯಾಕಂದರೆ ರಾಶಿ ಅಂತ ನೋಡಿದಾಗ ನಿಮ್ಮ ಟೈಮ್ ಏನು ನಡೀತಿದೆ ನಮಗೆ ಗೊತ್ತಿಲ್ಲ. ಸೊ ನೀವು ಒಂದು ಸತಿ ನಿಮ್ಮ ಜಾತಕವನ್ನು ನೀವು ತೋರಿಸ್ಕೊಳ್ಳಿ. ನಿಮ್ಮ ಟೈಮ್ ಏನಾದರೂ ನಿಮಗೆ ಸಾಥ್ ಕೊಡೋವಂಥ ದಶಾಭುಕ್ತಿ, ನಿಮ್ಮ ಕುಂಡಲಿಯಲ್ಲಿ ಗ್ರಹಗಳು ನಿಮಗೆ ಸಪೋರ್ಟ್ ಮಾಡುವಂಥ ಗ್ರಹಗಳ ಒಂದು ಟೈಮು ನಡೀತಾ ಇದ್ದರೆ ಖಂಡಿತ ನೀವು ಅದ್ರ ಜೊತೆಗೆ ಈ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಖಂಡಿತ ನೀವು
ಚೆನ್ನಾಗಾಗ್ತೀರ ವೃಶ್ಚಿಕ ರಾಶಿಯವರು. ಹಾಗಾಗಿ ಅದು ಎಂಥ ಕಷ್ಟ ಆಗಿದ್ರು ಆ ಒಂದು ದಶಾಭುಕ್ತಿ ಏನು ನಡೀತಿದೆ ಅದಕ್ಕೆ ಸಪೋರ್ಟಾಗಿ ನಾವು ಸ್ಟೋನ್ ಕೊಟ್ಟಾಗ ಖಂಡಿತ ಚೆನ್ನಾಗಾಗ್ತೀರಾ. ಜೊತೆಗೆ ನೋಡಿ ವೃಶ್ಚಿಕ ರಾಶಿಯವರು ಒಂದು ದಕ್ಷಿಣಾಮೂರ್ತಿ ಟೆಂಪಲ್ ಏನು ಈ ನವರಾತ್ರಿಯಲ್ಲಿ ಆಗಿರ್ಬೋದು ಅಥವಾ ಅದು ಆಮೇಲೆ ಆಗಿರ್ಬೋದು, ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ನವಗ್ರಹ ಟೆಂಪಲ್ಲು ಮೂಲ ಸ್ಥಳ ಕುಂಭಕೋಣಮಲ್ಲಿರುತ್ತೆ. ಆ ಮೂಲ ಸ್ಥಳಕ್ಕೆ ಹೋಗಿ ಅದರಲ್ಲಿ ದಕ್ಷಿಣಾಮೂರ್ತಿಯ ಒಂದು ಗುರು ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಿ ಬನ್ನಿ. ಗುರುವಿನ ಅನುಗ್ರಹ ಮತ್ತು ಎಲ್ಲರೂ ಹೋಗ್ತಾರೆ ದೇವಸ್ಥಾನದಲ್ಲಿ, ಎದುರಿಗೆ ನಿಂತ್ಕೋಬಾರ್ದು, ಸೈಡಿಗೆ ನಿಂತ್ಕೊಳ್ಬೇಕು, ಈ ಕಡೆ ನಿಂತ್ಕೊಳ್ಬೇಕು. ಆದರೆ ಗುರು ಟೆಂಪಲ್ಗೆ, ಯಾವ ಗುರುಗಳ ಟೆಂಪಲ್ಗೆ ಹೋದ್ರೂ ನೀವು ಗುರುವಿನ ನೇರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂದರೆ ಎದುರುಗಡೆನೇ ನಿಂತ್ಕೊಳ್ಬೇಕಾಗತ್ತೆ. ಅಂದರೆ ನೀವು ಎಲ್ಲೇ ಗುರುಗಳ ಸನ್ನಿಧಿಗೆ ದಕ್ಷಿಣಾಮೂರ್ತಿ ಆಗಿರ್ಬೋದು, ಯಾವ ಒಂದು ಗುರುವಿನ ಟೆಂಪಲ್ಗೆ ಹೋದ್ರೂ ಗುರುವಿನ ನೇರ ದೃಷ್ಟಿ ನಮಗೆ ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಏನು ಮಾಡಬೇಕಂದ್ರೆ ಎದುರುಗಡೆನೇ ನಿಂತ್ಕೋಬೇಕು. ಗುರುವಿನ ಎದುರುಗಡೆ ನಿಂತ್ಕೊಂಡಾಗ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅಂದರೆ ಗುರುವಿನ ನೇರ ದೃಷ್ಟಿ ಬಿದ್ದಾಗ ನಿಮ್ಮ ಏನು ನೆಗೆಟಿವ್ ಇರುತ್ತೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಬೇರೆ ಟೆಂಪಲಲ್ಲಿ, ಇವಾಗ ಶನಿ ಟೆಂಪಲಲ್ಲಿ ಹೋದಾಗ ಸ್ವಲ್ಪ ಸೈಡಿಗೆ ನಿಂತ್ಕೋಬೇಕಾದ್ರೆ ಶನಿ ದೃಷ್ಟಿ ನಮಗೆ ಬೇಡ. ಶನಿ ದೃಷ್ಟಿ ಬಿದ್ದರೆ ನಾವು ತಡ್ಕೊಳಕ್ಕಾಗಲ್ಲ. ಆಲ್ರೆಡಿ ಶನಿ ದೃಷ್ಟಿ ಬಿದ್ದಾಗ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ತುಂಬ ಪ್ರಾಬ್ಲಮಲ್ಲಿ ಇರ್ತೀವಿ. ಹೇಳಿದೆ ಇವಾಗ ಶನಿ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತೋ ಆ ಮನೆಗಳಲ್ಲೆಲ್ಲ ನಾವು ತುಂಬ ಅನುಭವಿಸ್ಬೇಕಾಗುತ್ತೆ. ಅದೇ ಗುರು ದೃಷ್ಟಿ ಬಿದ್ದಾಗ ನಮ್ಮ ಕಷ್ಟದಿಂದ ಕೂಡ ನಾವು ಪಾರಾಗ್ತೀವಿ. ಸೊ ಹಾಗಾಗಿ ಗುರು ಟೆಂಪಲ್ಗೆ ಹೋದಾಗ ಗುರುವಿನ ನೇರ ನಿಂತ್ಕೊಂಡು ಗುರುವಿನ ದರ್ಶನ ಮಾಡಿ ನೇರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ನಿಮ್ಮ ಒಂದು ಏನೇ ಪ್ರಾಬ್ಲಮ್ ಇದ್ರೂ ಅದರಿಂದ ಹೊರಗಡೆ ಬರ್ತೀರಾ.